ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಸಾಕಷ್ಟು ಜನ ನೀವು ಕೇಳ್ತಾ ಇದ್ರೆ ಅಂಜನಗಳು ತಯಾರು ಮಾಡೋದು ಹೇಗೆ ಅಂತಂದ್ಬಿಟ್ಟು ಕೆಲವು ಬುಕ್ಗಳು ಕೂಡ ಕೇಳಿದಿರಿ. ಆ ರೀತಿಯಾಗಿ ಅದು ಹೇಗೆ ಏನು ಕೆಲವರು ತೊಗೊಂಡಿರ್ತಾರೆ, ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಿರಲ್ಲ. ಅದರಾಗಿ ನಾನು ಇಲ್ಲೊಂದು ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ತೀನಿ. ಏನು ಬೇಕು, ಯಾವ ರೀತಿ ಅದಕ್ಕೆ ವಸ್ತುಗಳು ಯಾವ್ಯಾವ್ದು ಬೇಕು, ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತು ನಾನು ಇಲ್ಲೊಂದು ಮಂತ್ರ ಕೊಡ್ತೀನಿ ನಿಮಗೆ. ಮಂತ್ರ ಮತ್ತು ತಂತ್ರ ಎರಡು ಯಾಕೆ ಮಾಡೋದು. ಅದಕ್ಕೂ ಮುಂಚೆ ವೀಕ್ಷಕರೇ, ಒಂದು ಸಣ್ಣದು ಒಂದು ಪುಟ್ಟಾಣಿದು ಒಂದು ಕತೆ ಹೇಳ್ತೀನಿ ನಿಮಗೆ. ಸಣ್ಣ ಕತೆ, ದೊಡ್ಡದೇನಲ್ಲ, ನಿಮಗೆ ಟೈಮ್ ತೊಗೊಳ್ಳಲ್ಲ, 2 ನಿಮಿಷ. ಒಂದು ಊರಲ್ಲಿ ಒಬ್ಬ ಸಾಹುಕಾರ ಇದ್ದ, ಭಾಳ ದೊಡ್ಡ ಶ್ರೀಮಂತ ಅವನು. ಅವನಿಗೆ ಸುಮಾರು 6 ಜನ ಮಕ್ಕಳಿದ್ರು. 6 ಜನದಲ್ಲಿ ಎಲ್ಲರಿಗೂ ಮದುವೆ ಮಾಡಿದ. ಲಾಸ್ಟಲ್ಲಿ ಒಬ್ಬ ಮಗ ಮಾತ್ರ ಉಳ್ಕೊಂಡಿದ್ದ. ಅವನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ. ಎಲ್ಲರಿಗೂ ಭಾಳ ಅದ್ಧೂರಿಯಾಗಿ ಊರೇ ಹೊಗಳೋ ರೀತಿ ಅವನು ಮದುವೆ ಮಾಡಿದ್ದ. ಅದಕ್ಕೆ ಕೊನೆಯಲ್ಲಿದ್ದಂಥ ಮಗನಿಗೆ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಅವನಿಗೇನೋ ಒಂದು ಯೋಚನೆ ಬಂತು. ಇಲ್ಲ, ಇಷ್ಟು ನನ್ನ ಹತ್ರ ಒಂದು ಆಸ್ತಿ ಇದೆ, ಎಷ್ಟೋ ತಲೆಮಾರು ಕೂತ್ಕೊಂಡು ತಿಂದರೂ ಆಸ್ತಿ ಕರಗಲ್ಲ. ಅಂಥದ್ರಲ್ಲಿ ನನ್ನ ಕೊನೆ ಮಗನಿಗೆ ಇನ್ನೂ ಚೆನ್ನಾಗೆ, ಇವ್ರಿಗೆ 5 ಜನಕ್ಕೆ ಮಾಡಿದ್ಕಿಂತ ಇನ್ನೂ ಚೆನ್ನಾಗೆ, ಅಂದರೆ ಜನ ನನ್ನ ನೆನೆಸ್ಕೋಬೇಕು. ಈ ರೀತಿ ಮಾಡಿದ್ರು, ಈ ಸಾಹುಕಾರ ಈ ರೀತಿ ಮಾಡ್ದ ಅಂತ ಒಂದು ಹೆಸರು ಬರಬೇಕು ಅನ್ನೋದು ಒಂದು ಇಷ್ಟೊಂದು ಇದೆಯಲ್ಲ, ಹೋಗಲಿ ಬಿಡು, ಚೆನ್ನಾಗಿ ಮಾಡೋಣ ಅನ್ನೋದು ಅವನಿಗೊಂದು ತಲೆಯಲ್ಲಿ ಬಂತು. ಆದರೆ ಅದನ್ನು ಒಂದು ಸರಿನಾ ತಪ್ಪಾ ಅಂತ ಕೇಳ್ಕೊಳ್ಳೋಕೆ ಅವನಿಗೆ ಒಬ್ಬ ಗುರು ಇದ್ದರು. ಪ್ರತಿಯೊಂದು ವಿಷಯಕ್ಕೂ ಅವನೊಬ್ಬ ಗುರುನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಆ ಗುರು ಹತ್ರ ಹೋದರು, ಕೇಳಿದ್ರು, ಗುರುಗಳೇ, ನಾನು ಈ ರೀತಿ ಒಂದು ನಿರ್ಧಾರ ತೊಗೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಸಾಕಷ್ಟು ಆಸ್ತಿ ಇದೆ, ಎಷ್ಟು ಅಂತ ನಾನು ಇದು ಮಾಡ್ಲಿಕ್ಕಾಗುತ್ತೆ. ಲಾಸ್ಟಲ್ಲಿ ನನಗೂ ವಯಸ್ಸಾಗ್ತಾ ಇದೆ. ನನ್ನ ಕೊನೆ ಮಗನಿಗೆ ಅದ್ಧೂರಿಯಾಗಿ ಮದುವೆ ಮಾಡಿ, ನನ್ನ ಅಲ್ಲ ಅವರು ಜೀವನದ ಪರ್ಯಂತ ಕೂಡ ನೆನೆಸ್ಕೋಬೇಕು ಅಂತ ಮದುವೆ ಮುಂದೆ ಯಾರು ಮಾಡಿರಬಾರ್ದು, ಆ ರೀತಿ ಒಂದು ಮದುವೆ ಮಾಡಬೇಕು ಅಂದ್ಕೊತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ದ. ಗುರುಗಳು ಹೇಳಿದ್ರು, ಆಯ್ತಪ್ಪ, ಒಳ್ಳೆ ಕಾರ್ಯ ಮಾಡ್ತಾ ಇದೆಯಾ, ಮಾಡು ಅಂತ ಹೇಳಿದ್ರು. ಗುರುಗಳೇ, ಆಯಿತು, ನಿಮ್ಮ ಆಶೀರ್ವಾದ ಇರಲಿ, ಖಂಡಿತ. ಆದರೆ ಗುರುಗಳು ಮುಗುಳ್ನಕ್ರು, ಏನು ಹೇಳಿಲ್ಲ, ಮುಗುಳ್ನಕ್ರು. ಆದರೆ ಅವನು ಕೇಳ್ದ, ಯಾಕೆ ಗುರುಗಳೇ ಮುಗುಳ್ನಗ್ತಾ ಇದ್ದೀರಾ, ಯಾಕೆ ನಾನು ತೊಗೊಂಡಿರೋ ನಿರ್ಧಾರ ತಪ್ಪ? ಇಲ್ಲಪ್ಪ, ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಾ ಇದೆಯಾ, ಸುಮ್ಮನೆ ಹೀಗೆ ಅಂತ. ಇಲ್ಲ, ಹೇಳಿ ಗುರುಗಳು, ಯಾಕರು ನೀವು ಮುಗುಳ್ನಕ್ರಿ ಯಾಕೆ? ಇಲ್ಲ, ಮುಂದಕ್ಕೆ ಅದು ನಿಂಗೆ ಗೊತ್ತಾಗುತ್ತೆ, ಹೋಗು ಅಂದರು. ಸರಿ ಆಯಿತು, ಬಂದು ಆದರೂ ಅವನ ತಲೆಯಲ್ಲಿ ಹುಳ ಅದು ಕೊರಿತಿತ್ತು. ಯಾಕೆ ಗುರುಗಳು ಮುಗುಳ್ನಕ್ರಲ್ಲ, ಯಾಕೆ ಅನ್ನೋದು. ಆದರೆ ಆ ಮದುವೆ ಒಂದು ಬರದಲ್ಲಿ ಅವನು ಅದನ್ನು ಸ್ವಲ್ಪ ದಿವಸ ಸೈಡಿಗೆ ಇಟ್ಟ. ಮದುವೆ ಹತ್ತಿರ ಬಂತು. 1 ತಿಂಗಳಿಂದನೇ ಅನ್ನದಾನ, ವಸ್ತ್ರದಾನ ಎಲ್ಲ ರೀತಿಯೂ ಮಾಡ್ಕೊಳ್ತಾ ಬಂದ. ಒಂದು ದಿವಸದಲ್ಲೆಲ್ಲ 1 ತಿಂಗಳಿಂದನೂ ಬಡ ಬಗ್ಗರಿಗೆಲ್ಲ ಅನ್ನದಾನ ಅಂತೆ, ಧಾನ್ಯದಾನ, ವಸ್ತ್ರದಾನ ಪ್ರತಿಯೊಂದು ಮಾಡ್ತಾ ಬಂದ. ಮದುವೆ ದಿನ ಹತ್ತಿರ ಬಂತು. ಮದುವೆ ದಿವಸ ಹೇಳ್ದ ಅಡುಗೆ ಮಾಡೋ ಅಂಥ ಒಬ್ರಿಗೆ, ಯಾವುದೇ ರೀತಿ ಯಾರಿಗೂ ಕಮ್ಮಿ ಆಗಬಾರ್ದು, ಅವ್ರಿಗೆ ಎಷ್ಟಾರು ತಿನ್ನಲಿ, ಮತ್ತು ಇದರೊಳಗೆ ಯಾವುದೇ ರೀತಿ ಎಣ್ಣೆ ಉಪಯೋಗಿಸ್ಕೂಡ್ದು, ಪ್ರತಿಯೊಂದು ತುಪ್ಪದಲ್ಲೇ ಮಾಡಬೇಕು. ಅದು ಎಷ್ಟು ಟನ್ನಾದರೂ ಆಗಲಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಒಳ್ಳೆ ರುಚಿಯಾದಂಥದ್ದು ತುಪ್ಪದಲ್ಲಿ ಅಡುಗೆ ಮಾಡಿ, ದ್ರಾಕ್ಷಿ ಗೋಡಂಬಿ ಎಚ್ಚೆತ್ತವಾಗಿ ಹಾಕ್ರಿ ಸಿಹಿಗೆ ಅಂತೆಲ್ಲ ಭಾಳ ಅದ್ಧೂರಿಯಾಗಿ ಹೇಳ್ದ. ಅವರು ಆಯಿತು ಅಂದರು. ಎಲ್ಲ ಅಡುಗೆ ಎಲ್ಲ ಮಾಡಿದ್ರು, ಊಟ ಎಲ್ಲ ಬಡಿಸ್ತಿದ್ರು. ಆಗ ಅಂದ್ಕೊಂಡು ಇವನಿಗೆ ಊಟದ ಇದು ಮಾಡ್ಬೇಕಾದ್ರೆ ಅವ್ನಿಗೆ ಯೋಚನೆ ಬಂತು, ಇಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಒಂದರಲ್ಲಿ ಯಾಕೆ ಕಮ್ಮಿ ಮಾಡಲಿ ಅಂದ್ಬಿಟ್ಟು ಅವನು ಎಲ್ಲರಿಗೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಕೊಡಲಿಕ್ಕೆ ಆರ್ಡ್ರ್ ಮಾಡ್ದ. ಬೆಳ್ಳಿ ತಟ್ಟೆಯಲ್ಲಿ ಊಟಕ್ಕೆ ಜನ ಸಿಕ್ಕಾಬಟ್ಟೆ ಖುಷಿ ಆಗಿಬಿಟ್ರು. ಜನ ಅಂದರು, ಏನಪ್ಪ ಇವನು ಧರ್ಮರಾಯ, ಏನಪ್ಪ ಇಷ್ಟು ಒಂದು ಅದ್ಭುತ, ಈ ಥರ ನಮ್ಮ ಒಂದು ಜನ್ಮದಲ್ಲಿ ನಾವು ನೋಡೇ ಇಲ್ಲ, ಇಷ್ಟು ಬೆಳ್ಳಿ ತಟ್ಟೆಯಲ್ಲಿ ಊಟ ಕೊಡ್ತಿದ್ದಾನೆ, ಏನು ತುಪ್ಪದಲ್ಲೇ ಮುಳುಗಿಸ್ತಾ ಇದ್ದಾರೆ, ಏನು ಕೋಟೇಶ್ವರಪ್ಪ ಇವನು, ಏನೋ ಧರ್ಮಾತ್ಮಪ್ಪ, ಇಂಥವು ನಾವೆಲ್ಲೂ ನೋಡಲೇ ಇಲ್ಲ ಅಂತ ಹಾಡಿ ಹೊಗಳ್ಬಿಟ್ಟು ಅವನಿಗೆ. ಸಾಹುಕಾರನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯ್ತು. ಎಷ್ಟು ಜನ ಹೊಗಳ್ತಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾನೆ. ಆಯಿತು ಅಂದ್ಬಿಟ್ಟು ಬಂದು ಎಲ್ಲನೂ ವಿಚಾರಿಸ್ತಾ ಇದ್ದ, ಎಲ್ಲ ಊಟ ಚೆನ್ನಾಗಿದ್ಯಾ, ಹೊಟ್ಟೆ ತುಂಬ ತಿನ್ನಿ ಅಂತ. ಅದರಲ್ಲಿ ಇನ್ನೂ ಕೆಲವ್ರಂತೂ ಕೆಲವ್ರು ಬರ್ದಾರವರು ಇದ್ದಾರೆ, ಗುರು ಸ್ವಾಮಿ ನಾವು ಊಟ ಮನೆಗೆ ತೊಗೊಂಡು ಹೋಗ್ಬೋದಾ, ಧಾರವಾಳವೇ ಎತ್ಕೊಂಡೋಗಿ, ನಿಮ್ಗೇನು ಬೇಕೋ ಎಲ್ಲ ಎತ್ಕೊಂಡೋಗಿ ಅಂತಂದ. ಅದು ಇವರು ತಿಂದು ತಿರ್ಗಾನೂ ಕೊಂಡು ಹೋದರು ಅಂತಾರೆ ನೋಡಿ, ಆ ರೀತಿ ಇಲ್ಲಿ ಉಂಡ್ರು ಮತ್ತು ತೊಗೊಂಡು ಕೂಡ ಹೋದರು. ಮನೆಗಳು ಕೂಡ ಹೆಸ್ರು ಹೇಳ್ಕೊಂಡು, ಯಾರ್ದೋ ಒಂದು ಹೆಸ್ರು ಹೇಳ್ಕೊಂಡು. ಆಮೇಲೆ ಕೆಲವರು ಒಂದು ತೀರ ಬಡತನದಲ್ಲಿರುವಂಥ ತೀರ ಕೀಳುಮಟ್ಟದ ಜನ, ಭಾಳ ಒಂದು ತುತ್ತಿಗೂ ಕಷ್ಟಪಡೋ ಅಂಥ ಜನ ಕೂಡ ಬಂದರು. ಅವ್ರಿಗೆ ಒಳಗಡೆ ಈ ಸಾಹುಕಾರರು ನಮ್ಮನ್ನು ಸೇರಿಸ್ತಾರೋ ಇಲ್ವೋ ಅನ್ನೋ ಭಯ, ಕಾತರವಾಗಿ ಏನು ಮಾಡೋದು ಕೇಳಕ್ಕೆ ಭಯ.
ಅಂದರೆ ಹೊಟ್ಟೆ ಕೇಳಬೇಕಲ್ವಾ, ಹಾಗಾಗಿ ಅವರು ಏನು ಮಾಡೋದು ಕೂತಿದ್ರು. ಆಗ ಸಾಹುಕಾರ ಬಂದ, ಏನು ಅಂದ, ಸ್ವಾಮಿ ಹೊಟ್ಟೆ ಹಸಿತ, ನಮ್ಮನ್ನು ಊಟಕ್ಕೆ ಕರಿತೀರ. ಅವ್ನಿಗೇನೋ ಒಂದು ಮನ್ಸಿಗೆ ಬಂತು, ಅವ್ರದ್ದು ಹೊಟ್ಟೆ ಅಲ್ವಾ, ಅವರು ಊಟ ಮಾಡಿಬಿಡ್ಲಿ ಬಿಟ್ಟೆ, ಆಯಿತು ಬನ್ನಿರಿ ಒಳಗಡೆ ಬನ್ನಿ ಬನ್ನಿ ಊಟ ಮಾಡಿ ಅಂತ ಅವ್ರ ಸಮಕ್ಕೆ ಬಂದು ಇವ್ರನ್ನ ಕೂರಿಸಿ ಅವ್ರಿಗೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಕೊಟ್ಟ. ಎಲ್ಲರಿಗೂ ಒಂದು ರೀತಿ ಏನು ಇವ್ರನ್ನ ತಂದು ನಮ್ಮ ಪಕ್ಕಕ್ಕೆ ಕೂರಿಸ್ತಿದ್ದಾನೆ ಸಾಹುಕಾರ ಅನ್ನೋದು. ಆದರೆ ಸಾಹುಕಾರಂಗೆ ಅಲ್ಲಿಗೇನಿತ್ತು, ಎಲ್ಲರೂ ಹೊಟ್ಟೆ ಅಂದಮೇಲೆ ಎಲ್ಲರೂ ಸಮಾದವ್ರೆ, ಇಲ್ಲಿ ತಿಳಿದವರು ಎಲ್ಲ ಇದ್ದಾರೆ ಅಂಥದ್ದು ಅವನ ಮನಸ್ಸಲ್ಲಿತ್ತು. ಎಲ್ಲರಿಗೂ ಊಟ ಕೊಟ್ಟ. ಎಲ್ಲರೂ ಭಾಳ ಪುಷ್ಕಳವಾಗಿ ಊಟ ಮಾಡಿ ಎಲ್ಲ ಭಾಳ ಖುಷಿಯಿಂದ ಈಚೆ ಬಂದರು. ಅಲ್ಲಲ್ಲಿ ಆ ಕೈ ತೊಳೆಯೋಕ್ಕೆ ಅಂತ ಒಂದು ಹಲ್ಲಲ್ಲಿ ಒಂದು ಇದು ಹಾಕಿದ್ರು. ಈ ಒಂದು ತೀಡ ಕೆಳಮಟ್ಟ ಜನ ಅಂದರೆ ಏನು ಹೇಳಿದ್ನಲ್ವ, ಆ ತಿನ್ನಕ್ಕೆ ಪಾಪ ಅಂಥವ್ರದ್ದೇ ಒಂದು ಗುಂಪಿತ್ತು. ಇನ್ನು ಬಾಕಿ ಅರ್ಧ ತಿಳಿದ ಇರೋವಂಥವ್ರು ಕೆಲವರು ಒಂದಷ್ಟು ಜನ ಅಲ್ಲಿ ಗುಂಪಿತ್ತು. ಇವರು ತೀರಾ ಕೆಳಮಟ್ಟದ ಜನ ಕೈ ತೊಳ್ಕೊಂಡು ಹೇಳ್ತಾಯಿದ್ರು. ಹೋಗಿ ಅವ್ರ ಹತ್ರ ಹೇಳಿದ್ರು, ಸ್ವಾಮಿ ಎಂಥ ಊಟ ಮಾಡಿಸಿದ್ರಿ ಸ್ವಾಮಿ, ನಮ್ಮ ಜೀವನದಲ್ಲ ಇನ್ನೂ 10 ಜನ್ಮ ಆಯಿತು ನಮ್ಗೆ ಇಂಥ ಊಟ ಸಿಕ್ಕಲ್ಲ. ನಿಮ್ಮ ಮಕ್ಕಳು ನೀವು ಎಲ್ಲ ತಣ್ಣಗಿರ್ರಿ, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಆವಾಗ ಸಾಹುಕಾರಂಗೊಂದು ಯೋಚನೆ ಬಂತು, ತಡಿ ಇವರೇ ಇಷ್ಟು ಹೇಳಿದಾಗ ಇನ್ನು ಇವರು ತಿಳಿದಿರೋ ಅಂಥವ್ರು, ಇವ್ರೇನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನು ಹಾಗೇ ಒಂದು ರೌಂಡ್ ಹೋದ. ಅವರು ಅಲ್ಲಲ್ಲೇ ಗುಂಪು ಕಟ್ಕೊಂಡು ಮಾತಾಡ್ತಾಯಿದ್ರು. ಒಬ್ಬ ಕೇಳ್ದ ಇನ್ನೊಬ್ಬನ್ನ, ಇನ್ನೂ ಊಟ ಎಲ್ಲ ಸಖತ್ತಾಗಿತ್ತಲ್ವೇನೋ ಅಂದ. ಅಯ್ಯೋ ಏನು ಸಖತ್ತಾಗಿತ್ತಪ್ಪ ಅಂತಾನೆ. ಯಾಕೋ ಏನು ಊಟ ಚೆನ್ನಾಗಿರಲಿಲ್ವ ಅಂತ. ಊಟ ಏನೋ ಸಖತ್ತಾಗಿತ್ತು ಕಣೋ, ಅವನಿಷ್ಟೆಲ್ಲ ಮಾಡ್ಸವನೆ ಸಾಹುಕಾರ, ಒಂದು ಕೈಯಲ್ಲಿ ತುಪ್ಪ ಮೆತ್ಕೊಂಡಿದೆ, ಕೈ ತೊಳೆಯೋಕೆ ಒಂದು ಬಿಸಿನೀರು ಇಕ್ಕಲಿಲ್ಲ, ಏನು ಜಿಪ್ಳನೋ ಮಾರಾಯ ಅವನು ಅಂತ ಹೇಳ್ತಾಯಿದ್ರು. ಹೀಗೆ ಹಾಗೆ ರೌಂಡ್ ಹೊಡಿತಾ ಹಾಗೆ ಜನ ಬೇರೆ ಬೇರೆ ರೀತಿಲಿ ದುಡ್ಡು ಬೇಕಾದಷ್ಟು ಇಕ್ಕಿದ್ದಾನೆ, ಖರ್ಚಾಗಬೇಕಲ್ವೇನೋ ಹಾಕ್ತಾಯಿದ್ದಾನೆ ಬಿಡು ಅಂತ ಕೆಲವರು. ಇನ್ನು ಕೆಲವರು, ಅಯ್ಯೋ ಏನು ಜಿಪ್ನ ಮಾರಾಯ, ಆ ಬೆಳ್ಳಿ ತಟ್ಟೆ ನನಗೆ ಕೊಟ್ಟಿದ್ರು ಹಾಕ್ತಿರ್ಲಿಲ್ವಾ, ಅದು ನನಗೆ ಈಸ್ಕೊಂಬಿಟ್ಟ ನೋಡು ಅಂತ ಇನ್ನು ಕೆಲವರು ಎಲ್ಲ ಕೇಳಿಸ್ಕೊಂಡ. ಆವಾಗ ಅವನಿಗೆ ಗುರುಗಳು ಮುಗುಳ್ನಕ್ಕಿದ್ದಕ್ಕೆ ಕಾರಣ ಗೊತ್ತಾಯಿತು ಅವನಿಗೆ. ಆವಾಗ ಅವನು ತಿಳ್ಕೊಂಡ, ಹೌದು ಯಾರ್ಯಾರಿಗೆ ಯಾವ್ಯಾವ ಫಲ ಕೊಡಬೇಕು ಅದೇ ಕೊಡಬೇಕು ಅಂದ್ಕೊಂಡ. ವೀಕ್ಷಕರೇ, ಇದೊಂದು ವಿಷಯ ನಿಮ್ಗೆ ಹೇಳೋದಿತ್ತು, ಹೇಳಿದ್ದೀನಿ. ಬನ್ನಿ ಇವಾಗ ಮುಂದಕ್ಕೆ ನೋಡೋಣ. ಈ ಒಂದು ಅಂಜನಕ್ಕೆ ನಾವು ಏನು ಬೇಕಾಗೋಂಥ ವಸ್ತುಗಳು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗೋವಂಥ ವಸ್ತುಗಳು ಬೇವಿನ ಎಲೆ, ಎಕ್ಕದ ಎಲೆ, ಇದನ್ನು ಒಂದು ನೆರಳಿನಲ್ಲಿ ಒಣಸ್ಕೋಬೇಕು. ಬೇವಿನ ಎಷ್ಟು ತಗೊಂಡ್ರೆ ಸಮ, ಒಂದಿಡಿ ಬೇವಿನ ಸೊಪ್ಪು ತೊಗೊಂಡ್ರೆ ಒಂದಿಡಿ ಎಕ್ಕದ ಎಲೆ, ಈ ರೀತಿ ಸಮ ಭಾಗವಾಗಿ ತೊಗೋಬೇಕು. ನೆರಳಲ್ಲಿ ಹಾಕಿ ಒಣಸ್ಕೋಬೇಕು. ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಒಂದು 3 ಥರದ ಎಣ್ಣೆ, 3 ಥರದ ಎಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಆ 3 ಥರದ ಎಣ್ಣೆ ಕೂಡ ಹೇಳ್ತೀನಿ ನಾನು. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಈ 3 ಕೂಡ ಸೇರಿಸ್ಕೋಬೇಕು. ಇದನ್ನ ಸೇರಿಸಿ ಆ ಪುಡಿ ಮಾಡಿ ಇಟ್ಕೊಂಡಿರ್ತಾರಲ್ವ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತದನಂತರ ಇನ್ನೊಂದು ವಸ್ತು ಇದೆ. ಆ ವಸ್ತುನ ನೀವು ಸ್ಮಶಾನದಲ್ಲಿ ಒಂದು ಸ್ವಲ್ಪ ಮಣ್ಣು ತರಬೇಕು. ಸ್ಮಶಾನದಲ್ಲಿ ಇದ್ದಂಥ ಸ್ವಲ್ಪ ಮಣ್ಣು ತರಬೇಕು. ತಂದು ಅದಕ್ಕೆ ಅಂದರೆ ತೆಳುಗಿರ್ಬೇಕು ಮಣ್ಣು, ಇದ್ರ ಜೊತೆಗೆ ಅದು ಮಿಕ್ಸ್ ಆಗಬೇಕು. ಆ ರೀತಿಯಾದ ಒಂದು ಮಣ್ಣು ತರಬೇಕು. ತಂದು ಈ ಒಂದು ಪೌಡ್ರ್ ಮಾಡಿ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ತದನಂತರ ಈ ಅಂಜನ ಕಲ್ಲು ಅಂತ ಬರುತ್ತೆ. ಅಂಜನ ಕಲ್ಲಿಲ್ಲದೆ ಅಂಜನ ತಯಾರಾಗೋದೇ ಇಲ್ಲ. ಆ ಕಲ್ಲಿಂದನೇ ಅಂಜನ ಅಂತ ಹೆಸರು ಬಂದಿರೋದಂತೆ. ಹಾಗಾಗಿ ಈ ಅಂಜನ ಕಲ್ಲು ಅಂತ ಬರುತ್ತೆ. ಆ ಕಲ್ಲನ್ನ ತಂದು ಸಣ್ಣ ಪೌಡ್ರ್ ಥರ ಅದನ್ನು ತೇಯಬೇಕು. ಅದು ಎಲ್ಲ ಕುಟ್ಟಿ ಪುಡಿ ಮಾಡಿದ್ರೆ ಅದು ಸಣ್ಣಕ್ಕೆ ಪುಡಿ ಆಗುತ್ತೆ. ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಈ ಒಂದು ಮಂತ್ರ ಬರುತ್ತೆ, ಆ ಮಂತ್ರನ ಹೇಳಿ ಇದನ್ನು ಮೊದಲು ಮಂತ್ರ ಹೇಳಿ ಸಿದ್ಧಿ ಮಾಡ್ಕೋಬೇಕು. ತದನಂತರ ಈ ಒಂದು ಏನು ಪ್ರೊಸೆಸರ್ ಹೇಳಿದ್ದೀನಲ್ವ ಆ ಒಂದು ಅಂಜನನ ಅದನ್ನು ಆಮೇಲೆ ಇದನ್ನು ಸಿದ್ಧಿ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಂತ್ರ ಏನಿರುತ್ತೆ ಅಂದರೆ, ಓಂ ತಿ ತಾತ ತಿ ಬರುತ್ತಲ್ವ, ತಿ ನಾನು ಲಾಸ್ಟಲ್ಲಿ ಬೇಕಾದ್ರೆ ಅದನ್ನು ಬರ್ದು ತೋರಿಸ್ತೀನಿ. ತಿ 3 3 ಅದೇ ಥರ 3 3 ಹಾಕು. ಓಂ ತಿ 3 3 ವಶಿ ವಶಿ ಓಂ ಹ್ರೀಂ ಹ್ರೀಂ ವಶಿ ವಶಿ, ಈ ರೀತಿ ಹಾಕೋಬೇಕು. ತದನಂತರ ನೀವು ಅಂಜನಾದೇವಿ ಹೆಸರು ಕೂಡ ಹಾಕ್ಕೋಬೋದು ಅಲ್ಲಿ. ಓಂ ಅಂಜನಾದೇವಿಯೇ ನಮಃ ಅಂತ ನಿಮಗೆ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ನೀವು. ಯಾಕೆ ಅಂಜನಾ ದೇವಿದು ಅಂಜನ ಇಲ್ಲ ಅಂದರೆ ಅದು ಅಂಜನ ಕಲ್ಲಿಲ್ಲ ಅಂದರೆ ಅಂಜನ ಆಗಲ್ಲ ಅನ್ನೋದು ಅದಕ್ಕಾಗಿ ಹೇಳಿದ್ದೀನಿ. ಇದು ಎಲ್ಲ ಆದಮೇಲೆ ತಯಾರಿ ಮಾಡ್ಕೊಂಡಿದ್ರಲ್ಲ ಅಂಜನನ, ಅದನ್ನು ಈ ಮಂತ್ರ ಸಿದ್ಧಿ ಆದಮೇಲೆ ಒಂದು ಎಲೆ ಮೇಲೆ ಹಾಕ್ಕೋಬೇಕು.
ಎಲೆ ಮೇಲೆ ಹಾಕಿ ನೋಡಬೇಕಾದ್ರೆ ಒಂದು 5 ಬಾರಿ ಮತ್ತೆ ಈ ನಿಮ್ಮ ಮಂತ್ರನ ಮತ್ತೊಮ್ಮೆ ಒಂದು 5 ಬಾರಿ ಹೇಳ್ಕೋಬೇಕು. ಹೇಳಿ ನಿಮಗೆ ಜೀವನದಲ್ಲಿ ಏನು ತೊಂದರೆ ಇದೆ, ಏನು ಕಷ್ಟ ಇದೆ, ಏನು ತೊಂದರೆಗಳು ಯಾವಾಗ ದೂರ ಆಗುತ್ತೆ, ಯಾವ ರೀತಿ ಇದು ಬರುತ್ತೆ, ಮುಂದಕ್ಕೆ ನಿಮಗೆ ಏನು ನಿಮ್ಮ ಒಂದು ಪ್ರಶ್ನೆ ಏನಿದೆಯೋ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದನ್ನ ಕಳ್ತನ ಆಗಿದೆಯಾ ಅಥವಾ ಯಾರ ಮೇಲಾದ್ರು ಕಳ್ತನ ಆಗಿದೆಯಾ ಅದನ್ನು ಕೂಡ ಒಂದು ಅಂಗೈ ಮೇಲೋ ಅಥವಾ ಎಲೆ ಮೇಲೋ ನೋಡಿಕೊಂಡು ಆ ಯಾರು ಏನು ಅಂತ ಕೂಡ ಅದನ್ನು ಕೂಡ ತಿಳ್ಕೊಬೋದು. ಇಲ್ಲಿ ಮುಖ್ಯವಾಗಿ ಬರೋವಂಥದ್ದು ಏನಿದೆ, ಆ ತರುವಂಥ ವಸ್ತುಗಳು ಏನಿದೆ, ಇಷ್ಟು ಎಲೆ ಒಂದು ಮೂಲಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡಿ ಇಟ್ಕೊಂಡು ಈ ಮಂತ್ರನ ನೀವು ಇದನ್ನು ಎಷ್ಟು ಬಾರಿ ಹೇಳಬೇಕು ಅಂತಂದರೆ 5 ಲಕ್ಷ ಬಾರಿ ಇದನ್ನು ಹೇಳಿ ಸಿದ್ಧಿ ಮಾಡ್ಕೋಬೇಕು. 5 ಲಕ್ಷ ಹೇಳಬೇಕು. ಅದು ನೀವು 1 ತಿಂಗಳಲ್ಲಿ ಹೇಳ್ತಿರೋ, 15 ದಿವಸದಲ್ಲಿ ಹೇಳ್ತಿರೋ, ಅಥವಾ 48 ದಿವಸದಲ್ಲಿ ಹೇಳ್ತಿರೋ, ಅದು ನಿಮಗೆ ಸರಿದು. ಇದಕ್ಕೆ ಇಷ್ಟು ದಿನ ಅನ್ನೋದಿಲ್ಲ. ನಿಮ್ಮ ಶಕ್ತಿ ಅನುಸಾರವಾಗಿ ಈ ಒಂದು ಮಂತ್ರ ಇರುತ್ತೆ. ಈ ಮಂತ್ರ ನೀವು ಈ ರೀತಿ ಹೇಳ್ಕೊಬೋದು. ನಾನು ಒಮ್ಮೆ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ದೆ, ಒಂದು ಸರಿ ಬರದೆ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದು ಮಂತ್ರ ಈ ರೀತಿ ಬರುತ್ತೆ. ಅಂದರೆ ಪೂರ್ತಿ ನಾನು ಕೊಟ್ಟಿಲ್ಲ ಇಲ್ಲಿ. ಇದು ತೀ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಅದು ತೀ ಅಂದರೆ ಯಾವ ತೀ ಅನ್ಕೊತೀರ ಅಂದ್ಬಿಟ್ಟು ನಾನು ಈ ಟಿ ಅಂತ ಬರುತ್ತೆ ನೋಡಿ. ಇದು ಓಂ ತಿ 3 ವಶ ವಶಿ ವಶಿ ಓಂ ಹ್ರೀಂ ಹ್ರೀಂ ವಶಿ ವಶಿ. ಇಷ್ಟೇ ಇದು ಮಂತ್ರ. ಬೇಕು ಅಂದಾಗ ನೀವು ಅಂಜನಾದೇವಿದು ಹೇಳಿದೆಲ್ಲ, ಓಂ ಅಂಜನಾದೇವಿಯೇ ನಮಃ ಅಂತ ಹೇಳ್ಕೊಬೋದು. ಇಲ್ಲಾಂದರೆ ಅಂಜನಾದೇವಿ ಮಮ ಕಾರ್ಯ ಸಿದ್ಧಿ ಕುರು ಅಂತ ಕೂಡ ಇದೇ ಮಂತ್ರಕ್ಕೆ ಅದನ್ನು ಸೇರಿಸ್ಕೋಬೋದು. ಮಮ ಕಾರ್ಯ ಸಿದ್ಧಿ ರಸ್ತು ಅಂತಾರು ಸೇರಿಸ್ಕೋಬೋದು, ಮಮ ಕಾರ್ಯ ಸಿದ್ಧಿ ಅಂತಾರು ಹೇಳ್ಕೊಬೋದು. ಈ ರೀತಿಯಾಗಿ ಹೇಳ್ಕೊಂಡಾಗ ನಿಮ್ಮ ಒಂದು ಏನು ಈ ಅಂಜನ ತಯಾರು ಮಾಡ್ಕೊಂಡಿದ್ದೀರಾ ಆ ಅಂಜನದು ನಿಮಗೆ ಪವರ್ ಬರುತ್ತೆ. ಅದರಲ್ಲಿ ಕೂಡ ನೀವು ಸಿದ್ಧಿ ಮಾಡ್ಕೋಬೋದು. ಪ್ರತಿಯೊಂದು ಯಾವ್ದಾದ್ರು ಇದ್ದರೂ ಆ ಎಲೆ ಒಳಗಡೆ ಹಾಕಿ ಅದನ್ನು ನೀವು ನೋಡ್ಕೋಬೋದು. ವೀಕ್ಷಕರೇ, ಇದು ಒಂದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕೆ ಸಾಕಷ್ಟು ಜನ ಅಂಜನ ಅಂತ ಕೇಳ್ತಿರ್ತೀರ. ನಿಮಗೆ ನೀವೇ ಕೂಡ ಮಾಡ್ಕೋಬೋದು. ಅಂದರೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ದೀಕ್ಷೆ ಆಗಿರಬೇಕು. ಇದೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಪ್ರೊಫೆಷನಲ್ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ರೀತಿಯಲ್ಲಿ ಕೆಲಸ ಆಗುತ್ತೆ. ಇದು ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.